ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಹೇಗೆ ಇಮೇಲ್ ಐ ಡಿಯನ್ನು ಲಿಂಕ್ ಮಾಡೋದು, ಹೇಗೆ ಉಚಿತವಾಗಿ ಫ್ರೀಯಾಗಿ ಹೇಗೆ ಲಿಂಕ್ ಮಾಡೋದೆಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಾರತ ಸರ್ಕಾರವು ಎಲ್ಲ ನಾಗರಿಕರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಅಂದರೆ ಉಚಿತವಾಗಿ ಒಂದು ಆಧಾರ್ ಆ್ಯಪಿನ ಮೂಲಕ ಇಮೇಲ್ ಐ ಡಿಯನ್ನು ಲಿಂಕ್ ಮಾಡಲು ಒಂದು ಸದಾವಕಾಶವನ್ನು ನೀಡಿದೆ. ಈ ಒಂದು ಅವಕಾಶವು 31/12/2026 ತನಕ ಇರುತ್ತದೆ. ಸೊ ಹೇಗೆ ಲಿಂಕ್ ಮಾಡೋದು ಅಂತೇಳಿ ಕೇಳೋದಾದರೆ, ನೀವು ಪ್ಲೇಸ್ಟೋರಿಗೆ ಹೋಗಿ ಆಧಾರ್ ಎಂದು ಟೈಪ್ ಮಾಡಬೇಕಾಗುತ್ತದೆ. ಸೊ ಆಧಾರ್ ಎಂದು ಟೈಪ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಆಧಾರ್ ಎಂಬ ಒಂದು ಆ್ಯಪ್ ಓಪನ್ ಆಗುತ್ತೆ. ನೋಡಿ, ಆ್ಯಪ್ ಕಾಣ್ತದೆ ಆಧಾರ್ ಅಂತೇಳಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ಪರ್ಮಿಷನ್ ಕೇಳಿದ್ರು, ಏನು ಕ್ಯಾಮ್ರಾ ಪರ್ಮಿಷನ್ ಬೇಕು, SMS ಪರ್ಮಿಷನ್ ಬೇಕು, ಕಾಲ್ಸಿನ ಪರ್ಮಿಷನ್ ಬೇಕಂತ ಕೇಳಿದುಂಟು. ಸೊ ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ಪರ್ಮಿಷನ್ ಸಿಗುತ್ತೆ. ಸೊ ಇಲ್ಲಿ ಆಧಾರ್ ಟು ಟೇಕ್ ದ ಪಿಕ್ಚರ್ ಆ್ಯಂಡ್ ರೆಕಾರ್ಡ್ ದ ವಿಡಿಯೋ ಅಂತ ಹೇಳುತ್ತೆ. ಸೊ ನಾವು ವೈಲ್ ಯೂಸಿಂಗ್ ದ ಆ್ಯಪ್, ಈ ಆ್ಯಪನ್ನು ಯೂಸ್ ಮಾಡೋಕೆ ಮಾತ್ರ ಅದಕ್ಕೆ ಅವಕಾಶ ಅಂತ ಕೊಡಬೇಕು. ನೆಕ್ಸ್ಟು ಇದೂ ಕೂಡ ನೋಟಿಫಿಕೇಷನ್ಗಳು ಅಲೋ ಕೊಡಬೇಕು. ಸೊ ಇದೂ ಕೂಡ ಅಲೋ ಕೊಡಬೇಕು. ಎಲ್ಲದಕ್ಕೂ ಅಲೋ ಕೊಟ್ಟಾದಮೇಲೆ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಿಗಿನ್ ದ ಜರ್ನಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಟು ರಿಜಿಸ್ಟರ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಹೆಸರು ಕೊಟ್ಟು ನೋಡಿ, ಇದರ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆಧಾರ್ ನಂಬರನ್ನು ಎಂಟರ್ ಮಾಡೋಕೆ ಇಲ್ಲಿ. ಸೊ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಸೊ ಇಲ್ಲಿ ಕನ್ಫರ್ಮ್ ಆಧಾರ್ ನಂಬರ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನು ಕ್ಲಿಯರಾಗಿ ಓದಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತೇಳಿ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕೇಳುತ್ತೆ ಸಿಮ್ 1 ಸಿಮ್ 2 ಅಥವಾ ನೀವು 2 ಸಿಮ್ ಆಗಿದ್ದರೆ ಸೊ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಸಿಮ್ ಅಂತೇಳಿ. ಅಂದರೆ ಆ ಒಂದು ಸಿಮ್ಮು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಓಕೆನಾ? ಯಾವ ಸಿಮ್ಮು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆ ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫೈ ಹಾಕ್ಕೊಂಡು ಮೊಬೈಲ್ ನಂಬರ್ ಕೂಡ ವೆರಿಫೈ ಆದ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಕಂಟಿನ್ಯೂ ಕ್ಲಿಕ್ ಮಾಡೋದು. ಸೊ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಕೇಳ್ತುಂಟು. ಫೇಸ್ ಅಥೆಂಟಿಕೇಷನ್ ಮಾಡಬೇಕು ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಫೇಸ್ ಅಥೆಂಟಿಕೇಷನ್ ಮಾಡಬೇಕು. ಸೊ ಫೇಸ್ ಅಥೆಂಟಿಕೇಷನ್ ಮಾಡಿ ಫೇಸ್ ಅಥೆಂಟಿಕೇಷನ್ ಹಾಕೊಳ್ಳೆ. ಸೊ ಇಲ್ಲಿ ಫೆಚ್ಚಿಂಗ್ ಡೀಟೇಲ್ಸ್ ಅಂತ ಸೆಕ್ಸ್ ಅಂತ ಬಂತು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ನೇಮ್ ಬರುತ್ತೆ. ಸೊ ಇಲ್ಲಿ ನೀವು 6 ಡಿಜಿಟ್ ಪಿನ್ನಲ್ಲಿ ಟೈಪ್ ಮಾಡಬೇಕು. ನಿಮಗೆ ನೆನಪಿರುವಂಥ 6 ಡಿಜಿಟನ್ನು ಇಲ್ಲಿ ಟೈಪ್ ಮಾಡಬೇಕು. ಸೊ ಕನ್ಫರ್ಮ್ ಪಿನ್ ಅಂತೇಳಿ ಟೈಪ್ ಮಾಡಬೇಕು. ಸೊ ಇಲ್ಲಿ ಅನೇಬಲ್ದ ಅಂದರೆ ಬಯೋಮೆಟ್ರಿಕ್ಕು ಏನು ನಿಮ್ಮ ಮೊಬೈಲಲ್ಲಿ ಅನೇಬಲ್ ಆಗಿರುತ್ತೆ ಪ್ರೈಮರಿ ಲಾಕ್ ಆಗಿ. ಸೊ ಅದನ್ನು ಅಲೋ ಪರ್ಮಿಷನ್ ಅಂತ ಕ್ಲಿಕ್ ಮಾಡಬೇಕಷ್ಟೇ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ ಬಂತು. ನೆಕ್ಸ್ಟ್ ಇಲ್ಲಿ ಸರ್ವೀಸಸ್ ಅಂತ ಇದೆ. ಇಲ್ಲಿಂದನೇ ಪ್ರಮುಖ ಇರೋದು. ಸೊ ಇಲ್ಲಿ ಸರ್ವೀಸಸ್ ಅಂತ ಕಾಣೋದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ವೀಸಸ್ನ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇಮೇಲ್ ಆ್ಯಡ್ ಅಪ್ಡೇಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ. ಸೊ ಇದರಲ್ಲಿ ಕಂಟಿನ್ಯೂ ಟು ಅಪ್ಡೇಟ್ ಇಮೇಲ್ ಐ ಡಿ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಟೈಪ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಂಟಿನ್ಯೂ ಟು ಎಂಟರ್ ದ OTP ಅಂತಿದೆ, ಟೈಪ್ ಮಾಡಿ. ಸೊ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರಿಗೆ ಒಂದು OTP ಸೆಂಡ್ ಆಗುತ್ತೆ. ಸೊ ಆ OTPನಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಕೆಲವರಿಗೆ ಇಮೇಲ್ ಐ ಡಿ ಎಲ್ಲಿರ್ತಂತ ತಿಳಿದು ಬಂದಿಲ್ಲ ಅಂದರೆ, ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನೀವು ಇಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ಜಿಮೇಲ್ ಅಂತೇಳಿ ಕ್ಲಿಕ್ ಮಾಡಿ ಸಾಕಿಲ್ಲಿ ಜಿಮೇಲ್ ಅಂತೇಳಿ. ಸೊ ಇಲ್ಲಿ ಜಿಮೇಲ್ ಅಂತ ಕಾಣುತ್ತೆ. ಸೊ ಈ ಒಂದು ಇಂಟರ್ಫೇಸಲ್ಲಿ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಸಿಗುತ್ತದೆ. ಓಕೆನಾ? ಅಷ್ಟೇ. ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಬಂದ್ಬಿಟ್ಟು ಈ ಜಿಮೇಲ್ ಐ ಡಿನ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆ ಒಂದು ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಸೊ ಆ OTPನ ನೋಡಿಕೊಂಡು ಅದೇ ಥರಲ್ಲಿ ಟೈಪ್ ಮಾಡಬೇಕು. ಸೊ ಇಲ್ಲಿ ಬಂದಿದೆ OTP. ಸೊ ಅದೇ ಥರಲ್ಲಿ ಟೈಪ್ ಮಾಡಬೇಕಾಗುತ್ತೆ.
ಟೈಪ್ ಮಾಡಿದ ಕೂಡ ವೆರಿಫೈ ದ ಇಮೇಲ್ ಆ್ಯಂಡ್ OTP ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ನ್ಯೂ ಇಮೇಲ್ ಐ ಡಿ ಆಯಿತು. ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಷನ್ ಅಂತ ಇರುತ್ತೆ. ಸೊ ಫೇಸ್ ಅಥೆಂಟಿಕೇಟ್ ಮಾಡಬೇಕು. ಸೊ ಇನ್ನು ಎರಡನೇ ಬಾರಿ ಆ ಒಂದು ವ್ಯಕ್ತಿಯ ಫೇಸನ್ನು ಅಥೆಂಟಿಕೇಟ್ ಮಾಡಬೇಕು. ಫೇಸ್ ಅಥೆಂಟಿಕೇಟ್ ಆದಮೇಲೆ ಸೊ ಈ ಥರ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಈ ಥರ ಒಂದು ಜನ್ರೇಟ್ ಆಗುತ್ತೆ. ಸೊ ಇದನ್ನು ನೀವು ಸೇವ್ ಮಾಡ್ಕೊಬೇಕು, ಡೌನ್ಲೋಡ್ ಮಾಡಿಟ್ಕೊಳ್ರಿ. ಅದಾದಮೇಲೆ ಸೊ ಇಲ್ಲಿ ರಿಕ್ವೆಸ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆನಾ? ಸೊ ಡೌನ್ಲೋಡ್ ದ ಅಕ್ನಾಲಜ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಆಲ್ರೆಡಿ ಆಗಿದೆ. ಸೊ ಇಲ್ಲಿ ಟ್ರ್ಯಾಕ್ ಪ್ರೋಗ್ರೆಸ್ ಅಂದರೆ ಎಲ್ಲಿದೆ ನೋಡಿರಿ. ಈಗ ಇಮೇಲ್ ಐ ಡಿ ಸಕ್ಸಸ್ ಆಗಿದೆ ಅಂತೇಳಿ ಬಂತು. ಇಲ್ಲಿ ಡ್ರಾಫ್ಟ್ ಪೇಮೆಂಟ್ ಆಗಿದೆ, ವೆರಿಫಿಕೇಷನ್ ವ್ಯಾಲಿಡೇಷನ್ ಕಂಪ್ಲೀಟೆಡ್. ಸೊ ಈ ಥರ ಪ್ರೋಸೆಸ್ಸು. ಸ್ನೇಹಿತರೆ, ದಯವಿಟ್ಟು ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಏನಾರ ವಿಷಯ ಬೇಕಾದಲ್ಲಿ ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.